ನಮಸ್ಕಾರ. ಕನಕಟ್ಟ ಗ್ರಾಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಹೊಸದಾಗಿ ಮೂರ್ತಿ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ 28ನೇ ತಾರೀಕು ಕನಕಟ್ಟ ಗ್ರಾಮಸ್ಥರು, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಜನ ಸೇರಿ 28ನೇ ತಾರೀಕು ನಮ್ಮ ರಾಜ್ಯದ ಯುವ ನಾಯಕ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಅನೇಕ ಬಂತೇಜಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾನು ಈ ಸಮಾರಂಭದ ಅಧ್ಯಕ್ಷನಾಗಿ ವಿಧಾನ ಪರಿಷತ್ ಸದಸ್ಯಗಳಾದಂಥ ಚಂದ್ರಶೇಖರ್ ಪಾಟೀಲ್ ಅವರು, ಭೀಮರಾವ್ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ, ಇನ್ನು ಅನೇಕ ಬೀದರ್ ಜಿಲ್ಲೆ ನಮ್ಮ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರು, ವಿಜಯ್ ಸಿಂಗ್ರವರು, ಇನ್ನು ಅನೇಕ ನಮ್ಮ ಲೀಡರ್ಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕನಕಟ್ಟದಲ್ಲಿ ವಿಶೇಷವಾಗಿ ಎಲ್ಲ ಒಂದು ಯುವಕರ ತಂಡ ಅವರೆಲ್ಲ ಮಾಡಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಮೂರ್ತಿ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ 28ನೇ ತಾರೀಕು ನಾವು ಹಮ್ಮಿಕೊಂಡಿದ್ವಿ. ಭಾಳ ಒಳ್ಳೆ ರೀತಿಯಿಂದ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಒಳ್ಳೆ ಮನುಷ್ಯದ ಒಪ್ಕೊಂಡಿದ್ದಾರೆ. ಅವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸ್ತದ. ಅದ್ರ ಜೊತೆಯಲ್ಲಿ ನನ್ನೆಲ್ಲ ಯುವಕರಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಹಿರಿಯರು, ಇವತ್ತು ಬಾಬಾ ಸಾಹೇಬ್ ಮೂರ್ತಿ ಯಾಕೆ ಅನಾವರಣ ಮಾಡ್ತಾ ಇದ್ದೀವಿ ಕನಕಟ್ಟದಲ್ಲಿ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಹೇಳಿದಾರ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ನಾವು ಎಲ್ಲರೂ ಕೂಡ ಬಾಬಾ ಸಾಹೇಬ್ರವರು ಏನು ಯಾವ ದಾರಿಯಲ್ಲಿ ನಮಗೆ ಹಾಕೊಟ್ಟಿದಾರ ಆ ದಾರಿ ಮಾರ್ಗದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಇದೆ. ನಾವು ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ವಿಶ್ವಗುರು ಬಸವಣ್ಣವರದಾಗಲಿ ಬರೀ ನಾವು ಮೂರ್ತಿ ಅನಾವರಣ ಮಾಡೋದ್ರಿಂದ ಆಗೋದಿಲ್ಲ. ನಮ್ಮೆಲ್ಲರಲ್ಲಿ ಕೂಡ ಕೆಲವು ಬದಲಾವಣೆ ಕೂಡ ಆಗಬೇಕು. ಆ ಬದಲಾವಣೆ ಕೂಡ ನಮ್ಮ ಯುವಕರು ಕೂಡ ಬದಲಾವಣೆ ಆಗ್ತಾರ ಅಂತಿದೆ. ಯಾಕಂದ್ರೆ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ಅವರಿಗೆ ಒಳ್ಳೆ ಶಿಕ್ಷಣ ಪಡೆದುಕೊಳ್ಬೇಕಾದ್ರೂ ಕೂಡ ಅವರಿಗೆ ಅಂಥ ಸೌಲಭ್ಯಗಳು ಇರಲಿಲ್ಲ. ಅವರು ಬೀದಿ ದೀಪಗಳ ಮಧ್ಯದಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡಿ ಅನೇಕ ಡಾಕ್ಟರೇಟ್ ಡಿಗ್ರಿ ಕೂಡ ಪಡೆದುಕೊಂಡಿದ್ದಾರೆ. ಇವತ್ತು ವಿಶ್ವದಲ್ಲೇ ನನಗನ್ಸಿದ ಮಟ್ಟಿಗೆ ಅವ್ರ ಹತ್ರ ಎಷ್ಟು ಡಾಕ್ಟರೇಟ್ ಇವೆ, ಯಾರ ಹತ್ರ ಕೂಡ ಅಷ್ಟು ಡಾಕ್ಟರೇಟ್ ಇಲ್ಲ. ಇವತ್ತು ಅಂತ ಮಾಡಿರ್ತಕ್ಕಂಥ ಕೀರ್ತಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ. ಇವತ್ತೆಲ್ಲರೂ ಕೂಡ ಆ ಮಾರ್ಗದರ್ಶನ ನಡೆಯೋಣ. ಆ ಯಶಸ್ವಿಯಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಇವತ್ತು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳು ಮತ್ತೆಲ್ಲ ಜನ, ಇದು ಬರೇ ಒಂದು ಸಮಾಜ ಸೇರಿರ್ತಕ್ಕಂಥದ್ದಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇಡೀ ಮಾನವ ಕುಲಕ್ಕೆ ಎಲ್ಲ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ನಾನು ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.